ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಒಂದು ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಯು ಒಂದು ಕ್ವಶನನ್ನು ಕೇಳಿದ್ದು. ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಗಿರುವಂಥವರು ಮತ್ತು ಪ್ಯಾರಾಮೆಡಿಕಲ್ ಈಗ ಕೋರ್ಸ್ ಮಾಡುತ್ತಿರುವಂಥವ್ರುಗಳಿಗೆ ಈ ಒಂದು ವಿಡಿಯೋ ಇರುತ್ತೆ. ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ನೀವು ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು. ಅದಕ್ಕೆ ಉತ್ತರವನ್ನು ಕೂಡ ನಾನು ವಿಡಿಯೋ ಮುಖಾಂತರ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೇನೆ. ಹಾಗಾದರೆ ಏನು ಕ್ವಶನ್ ಕೇಳಿದರು ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ಅಂತ ನೋಡೋದಾದರೆ, ಸರ್, ಪ್ಯಾರಾಮೆಡಿಕಲ್ ಆದ ಮೇಲೆ ನಾನು ಮೆಡಿಕಲ್ ಶಾಪ್ ಓಪನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಏನು ಮಾಡಬೇಕು ಅದಕ್ಕೆ ಅಂತ ಕ್ವಶನನ್ನು ಕೇಳಿರುವಂಥದ್ದು. ನೋಡಿ, ಇದು ಕಾಮನ್ ಕ್ವಶನ್, ಎಲ್ಲರೂ ಪ್ರತಿ ವರ್ಷವೂ ಕೂಡ ಕೇಳ್ತಾರೆ. ಆಮೇಲೆ ಗೊತ್ತಿಲ್ಲದೇ ನಮ್ಮ ಪ್ಯಾರಾಮೆಡಿಕಲ್ ಕೋರ್ಸಿಗೆ ಪ್ಯಾರಾಮೆಡಿಕಲ್ ಮಾಡಿಬಿಟ್ರೆ ನಾವು ಒಂಥರ ಹೆಂಗಪ್ಪ ಅಂದರೆ ಫಾರ್ಮಸಿನೂ ಓಪನ್ ಮಾಡ್ಕೋಬೋದು, ಹಾಸ್ಪಿಟಲಲ್ಲಿ ಕೆಲಸಕ್ಕೆ ಹೋಗ್ಬೋದು, ಎಲ್ಲನೂ ಮಾಡ್ಬೋದು ಅಂಥೇಳಿ ಅಂದ್ಕೊಂಡು ಪ್ಯಾರಾಮೆಡಿಕಲ್ಗೆ ತಪ್ಪು ಮಾಹಿತಿನ ತಿಳ್ಕೊಂಡು ಬಂದುಬಿಡ್ತಾರೆ. ಅವರು ಬಂದ ಮೇಲೆ ಗೊತ್ತಾಗುತ್ತೆ ಈ ಪ್ಯಾರಾಮೆಡಿಕಲ್ ಒಳಗಡೆ ರಿಯಾಲಿಟಿ ಏನಿದೆ ಅಂತ ಹೇಳಿ. ಎನಿಹೌ, ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನೀವು ಮೆಡಿಕಲ್ ಶಾಪ್ ಓಪನ್ ಮಾಡೋಕ್ಕೆ ಬರುತ್ತಿಲ್ಲೋ ಅಂತ ಹೇಳೋದಾದರೆ, ಮೊದಲಿಗೆ ಏನಂತಂದರೆ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಏನು ಒಂದು 9 ಕೋರ್ಸ್ಗಳಿದ್ದಾವೆ. ಅವು ಯಾವುದೂ ಕೂಡ ಫಾರ್ಮಸಿಗೆ ಸಂಬಂಧಿಸಿದಂಥ ಕೋರ್ಸ್ಗಳು ಅಲ್ಲ. ಅವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಅಲೈಡಿಗೆ ಸಂಬಂಧಿಸಿದಂಥ ಅಂದರೆ ಟೆಕ್ನಿಷಿಯನ್ ಕೋರ್ಸ್ಗಳು ಮಾತ್ರ. ಫಾರ್ಮಸಿ ಅನ್ನೋದು ಟೆಕ್ನಿಷಿಯನ್ ಕೋರ್ಸಿಗೆ ಬರೋದಿಲ್ಲ. ಅದು ಸಪ್ರೇಟ್ ಆದಂಥ ಒಂದು ಮೆಡಿಸಿನಲ್ಗೆ ಡ್ರಗ್ಸ್ಗೆ ಸಂಬಂಧಿಸಿದಂಥ ಒಂದು ಕೋರ್ಸ್ ಇರುತ್ತೆ. ನೀವು ಡಿಪ್ಲೊಮಾ ಫಾರ್ಮಸಿ ಮಾಡಿದರೆ ಮಾತ್ರ, ಡಿಪ್ಲೊಮಾ ಫಾರ್ಮಸಿ ಅಥವಾ ನೀವು ಬಿ ಫಾರ್ಮಸಿ ಅಥವಾ ಫಾರ್ಮಾ ಡಿ, ಈ 3 ಕೋರ್ಸ್ಗಳನ್ನು ಮಾಡಿದರೆ ಮಾತ್ರ ನೀವು ಫಾರ್ಮಸಿ ಅಂದರೆ ಮೆಡಿಕಲ್ ಶಾಪನ್ನು ಓಪನ್ ಮಾಡ್ಕೋಬೋದು. ಪ್ಯಾರಾಮೆಡಿಕಲ್ ಮೇಲೆ ನಿಮಗೆ ಮೆಡಿಕಲ್ ಶಾಪನ್ನು ಓಪನ್ ಮಾಡಲಿಕ್ಕೆ ರೈಟ್ ಯಾವುದೇ ಇಲ್ಲ, ನೆನಪಿರಲಿ. ಉದಾಹರಣೆ, ನೀವು OT ಮಾಡಿದಿರಿ, DMLT ಮಾಡಿದಿರಿ, ಡಯಾಲಿಸಿಸ್ ಮಾಡಿದಿರಿ, ಎಕ್ಸ್ರೇ ಮಾಡಿದಿರಿ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಮಾಡಿದರೆ ನಿಮಗೆ ಈ ಕೋರ್ಸ್ಗಳ ಮೇಲೆ ಟೋಟಲಾಗಿ ಹೇಳೋದಾದರೆ ಯಾವುದೇ ಕೋರ್ಸ್ಗಳ ಮೇಲೆ ಫಾರ್ಮಸಿಗಳನ್ನು ಓಪನ್ ಮಾಡಲಿಕ್ಕೆ ಬರೋಂಗಿಲ್ಲ. ಓನ್ಲಿ ಏನಪ್ಪ ಅಂತಂದರೆ ನೀವು ಕೆಲಸವನ್ನು ಮಾಡ್ಬೋದು. ನಿಮ್ಮ ಕೋರ್ಸ್ಗಳ ಆಧಾರದ ಮೇಲೆ ನಿಮ್ಗೆ ಯಾವ ಕೆಲಸ ಇರುತ್ತೆ. DMLT ಆಗಿದ್ದರೆ ಲ್ಯಾಬ್ ಟೆಕ್ನಿಷಿಯನು, ಡಯಾಲಿಸಿಸ್ ಆಗಿದ್ದರೆ ಡಯಾಲಿಸಿಸ್ ಟೆಕ್ನಿಷಿಯನು, ಎಕ್ಸ್ರೇ ಟೆಕ್ನಿಷಿಯನ್ ಆಗಿದ್ದರೆ ಎಕ್ಸ್ರೇ ಟೆಕ್ನಿಷಿಯನ್, ಇಷ್ಟೇ ಕೆಲಸ ಮಾಡ್ಬೋದು. ಹೊರತು ನೀವು ಫಾರ್ಮಸಿಗಳನ್ನು ಓಪನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಎಲ್ಲಿ ಕೂಡ ರೈಟು ಕೂಡ ಇಲ್ಲ ಮತ್ತು ತೆಗಿಲಿಕ್ಕೆ ಪರ್ಮಿಷನ್ ಕೂಡ ಇಲ್ಲ. ಯಾಕಂದರೆ ನೀವು ಅದರಲ್ಲಿ ಏನು ಕಲಿತೇ ಇಲ್ಲ. ಫಾರ್ಮಸಿಗೆ ಸಂಬಂಧಿಸಿದಂಥ ಥಿಯರಿಗಳನ್ನು ಇಲ್ಲಿ ಕಲ್ತಿಲ್ಲ. ಹೀಗಾಗಿ ನಿಮಗೆ ಅದು ಫಾರ್ಮಸಿ ಓಪನ್ ಮಾಡಲಿಕ್ಕೆ ಬರೋದಿಲ್ಲ. ನೀವು ಏನು ಮಾಡಬೇಕು, ಸೈನ್ಸ್ ಮಾಡಿಕೊಂಡು ಫಾರ್ಮಸಿ ಕೋರ್ಸ್ಗಳನ್ನು ಮಾಡಿದರೆ ಮಾತ್ರ ನಿಮಗೆ ಫಾರ್ಮಸಿ ಓಪನ್ ಮಾಡ್ಕೋಬೋದು. ಹೋಪ್ ಇದು ನಿಮಗೆ ಕ್ಲೇರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.